ಬಣ್ಣ, ಎಕ್ಸ್ ಮಿಲಿಟರಿ ಮೇಜರ್, 14 ಸೆಕೆಂಡ್ ಕ್ಲಾಸ್, ಎರ್ನಾಕುಲಂ. ಚಂದ್ರು ಚಂದ್ರು ಸರ್, ಈ ಕವರ್ಗೆ ಸ್ಟ್ಯಾಂಪ್ ಅಂಟಿಸಿ ಪೋಸ್ಟ್ ಮಾಡ್ಬಿಡು. ಸರ್ 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 ನನಗೂ ಒಂದು ಕವರ್ ಬೇಕಾಗಿತ್ತು ಸರ್. ಇಂಥದ್ದೇ ಸಿನಿಮಾ ಕಂಪನಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಈ ಜನ್ಮದಲ್ಲಿ ನನಗೆ ಹುಚ್ಚು ಬಿಡೋದಿಲ್ಲ. ಅಲ್ಲಿದೆ ತಗೋ. ಪ್ರೊಡಕ್ಷನ್ಸ್, ಮಾಯಾ ಪ್ರೊಡಕ್ಷನ್ಸ್, 5th ಮೇನ್ ರೋಡ್, ಗಾಂಧಿನಗರ್, ಬೆಂಗಳೂರು 9. ನಾನೇನಾಗಿದ್ದೀನಿ? ಇನ್ ವಾಟ್ ವೇ ಐ ಆಮ್ ಇನ್ಫೀರಿಯರ್ ಟು ಅಮಿತಾಬ್ ಬಚ್ಚನ್? ಮುಖ್ಯ ನಮ್ ಪ್ರೊಡ್ಯೂಸರ್ಸ್ಗೆ ಹೊಸಬರನ್ನ ಎನ್ಕರೇಜ್ ಮಾಡ್ಬೇಕು ಅನ್ನೋ ಬುದ್ಧಿನೇ ಇಲ್ಲ. ಬರುತ್ತೆ ಬರುತ್ತೆ, ಒಂದಲ್ಲ ಒಂದಿನ ನನ್ಗೆ ಅಂಥ ಅವಕಾಶ ಬಂದೇ ಬರುತ್ತೆ. ಮಾಯಾ ಪ್ರೊಡಕ್ಷನ್ ಗೋಲ್ಡ್ ಎಲ್ಲೋಯ್ತು? ಅಯ್ಯೋ ರಾಯ್ಬಿಟ್ಟು ಚಿಕ್ಕ ಮಂಗಿ ಮೀಟಿದರೇನು ನಾದವು ಹೊಮ್ಮುವುದೇ, ಕಲ್ಲಿನ ನಾದವು ಹೊಮ್ಮುವುದೇ, ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಬಾಡಿದ ಮೇಲೆ ಪರಿಮಳ ಚೆಲ್ಲುವುದೇ. ಫೋಟೋ ಛೇ ಪ್ರತಿ ಸಲ ಪಿಕ್ಚರ್ ಶುರು ಮಾಡ್ಬೇಕಾದ್ರು ಹೊಸ ಹೀರೋ ಹೀರೋಯಿನ್ ಬೇಕು ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಇದ್ದೀವಿ. ಒಂದಾದ್ರೂ ಒಳ್ಳೆ ಮುಖ ಸಿಕ್ಬೇಕಲ್ಲ. ಈ ಮುಖಗಳು ನೋಡ್ತಾ ಇದ್ರೆ ಡೈರೆಕ್ಷನ್ ಮಾಡೋದನ್ನ ಬಿಟ್ಟು ಎಲ್ಲಾದ್ರೂ ಓಡೋಗೋಣ ಅನ್ಸುತ್ತೆ. ಎಲ್ರು ಸುಂದರವಾಗಿರೋಕ್ಕಾಗುತ್ತಾ ಸಾರ್? ಜನ ಅಂದ್ಮೇಲೆ ನಂತರನೇ ಇರ್ತಾರೆ. ನಿನ್ನಿಂದ ಅವ್ನು ಕಟ್ಕೊಂಡು ಹನುಮಂತ ವಿಜಯನ ತೆಗಿತಾ ಇದ್ದೀನಿ. ಕಣ್ಣು, ಮೂಗು, ಕಿವಿ, ಬಾಯಿ ಎಲ್ಲ ಇರೋ ಜಾಗದಲ್ಲಿ ಇದ್ರೇನೆ ಜನ ಕಾಸು ಕೊಟ್ಟು ನೋಡೋದು. ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ ಸರ್. ದುಡ್ಡು ಕೊಡೋಲ್ವಾ ಸರ್? ಸರ್ ಇದು ನೋಡಿ, ಒಳ್ಳೆ ಟೊಮೆಟೊ ತರ ಇದಾರಲ್ಲ ಸಾರ್. ಇವ್ರನ್ನ ಹಾಕಿ ಪಿಕ್ಚರ್ ತೆಗೆದ್ರೆ 2 ವರ್ಷ ಓಡುತ್ತೆ ಗ್ಯಾರಂಟಿ. ನನ್ ಪಿಕ್ಚರ್ ಹೀರೋ ಸಿಕ್ಕಾಯ್ತು. I see. ಹುಡುಗ ಗ್ರೇಟ್ ಕ್ರಿಕೆಟ್ ಪ್ಲೇಯರ್. ಈ ಹುಡುಗ ಗ್ರೇಟ್ ಸಿಂಗರ್. ಓಷನ್ ಆಫ್ ಟ್ಯಾಲೆಂಟ್ಸ್. ಯಾರು ಡ್ಯಾಡಿ? ಯಾರ ವಿಷಯ ಒಬ್ಬರೇ ಮಾತಾಡ್ಕೋತಾ ಇದ್ದ? ನನ್ನ ವುಡ್ ಬಿ ಸನ್ಲಿಲ್ಲ ಡಾಕ್ಟರ್ ಮೂರ್ತಿದು. ಕೂತ್ಕೊಮ್ಮ, ಕೂತ್ಕೋ. ನೋಡಿದ್ಯಾ ಫೋಟೋ? ನೋಡಿದ್ಯಾ? ಹೇಗಿದ್ದಾನೆ ಹುಡುಗ? ಸರ್ಕಸ್ ಬಫೂನ್ ಇದ್ದಾಗಿದ್ದಾನೆ. ಏನಮ್ಮ ಏಕ್ದಮ್ ಈಗಂದ್ಬಿಟ್ಟೆ? ಡಾಕ್ಟರ್ ಕಣಮ್ಮ, ಡಾಕ್ಟ್ರು. ಇವ್ರ ಮುಖದಲ್ಲಿ ಡಾಕ್ಟರ್ ಕಳೆನೇ ಅಲ್ವಲ್ಲ ಡ್ಯಾಡಿ? ಅಮ್ಮ, ಡಾಕ್ಟರ್ ಕಳೆ, ಪೇಷಂಟ್ ಕಳೆ ಎಲ್ಲರೂ ಬೇರೆ ಬೇರೆ ಇರುತ್ತೇನಮ್ಮ. ಯಾವಾಗ್ಲೂ ಜೀನಿಯಸ್ ಅಲ್ಲ ಹೀಗೆ ಇರೋದು. ಮನುಷ್ಯನಿಗೆ ಮುಖ ಲಕ್ಷಣ ಅಲ್ಲ ಮುಖ್ಯ, ಇನ್ನರ್ ಪರ್ಸನಾಲಿಟಿ ಮುಖ್ಯ. ಡ್ಯಾಡಿ, ಈ ಭಾಷಣ ಎಲ್ಲ ನನಗ್ ಬೇಡ. ನನ್ನ ಗಂಡ ಆಗೋನಿಗೆ ಒಳ್ಳೆ ಪರ್ಸನಾಲಿಟಿ ಇರ್ಬೇಕು, ನೋಡಕ್ಕೆ ಲಕ್ಷಣವಾಗಿರ್ಬೇಕು ಅಷ್ಟೇ. ರಥ, ನಾವು ಬರೀ ಫೋಟೋ ನೋಡಿ ಯಾವ ನಿರ್ಧಾರಕ್ಕೂ ಬರಕ್ಕಾಗಲ್ಲಮ್ಮ. ಅದಕ್ಕೆ ಅವನ್ನೇ ನಾನು ಕರೆಸ್ತೀನಿ, ಎದುರಿಗೆ ನೋಡ್ಬಿಡು.
ಆಗ ನಿನಗೆ ಗೊತ್ತಾಗುತ್ತೆ ಈ ನಿಮ್ಮ ಅಪ್ಪನ ಸೆಲೆಕ್ಷನ್ ಎಂತದ್ದು ಅಂತ. ಸರ್ ಫೋನ್. ಹಲೋ. ನಾನೇ ಸುಬ್ಬಣ್ಣ. ನಾನು ಕಣೋ ಬೆಂಗಳೂರಿಂದ ನಾನೇ ಮಾತಾಡ್ತಿರೋದು. ಅಲ್ಲೇ ನೀನಾ? ನಾನೇ ನಿನ್ನ ಕಂಠಧ್ವನಿ ಕೇಳ್ತಾ ಇದ್ರೆ ನನ್ನ ಜೀವ ಕರ್ನಾಟಕದ ಕಂಟ್ರಿ ಒಳಗೆ ಹಾರಾಡ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆಯಲ್ಲೋ. ವಾಟ್ ಎ ಗುಡ್ ಟೈಮ್ ವಿ ಹ್ಯಾಡ್ ಟುಗೆದರ್. ನಿಮ್ಮ ಮಾವ ಕಣಮ್ಮ, ವುಡ್ ಬಿ ಫಾದರ್ ಇನ್ ಲಾ. ಹಲೋ ನಾನಿ. ಹಲೋ ಆಮೇಲಪ್ಪ ನನ್ ಕಾಗದ ಬಂತೇನಪ್ಪ? ನನ್ ಮಗನ್ ಫೋಟೋ ನೋಡ್ದ್ಯಾ? ಅಲ್ವೋ, ಅವನಿಗೂ ನಿನ್ಗೂ ಸ್ವಲ್ಪ ಹೋಲ್ಕೆನೇ ಇಲ್ವಲ್ಲೋ. ನಮ್ದೇನು ಮಂಗನ ವಂಶ ಅನ್ಕೊಂಡ್ಬಿಟ್ಟೇನು? ಹುಟ್ಟಿದ ಕೋತಿಗಳೆಲ್ಲ ಒಂದೇ ತರ ಇರೋದಕ್ಕೆ ನಾವು ಮನುಷ್ಯರು. ಅಲ್ಲಯ್ಯ, ನೀನು ಸ್ವಲ್ಪನೂ ಚೇಂಜ್ ಆಗಿಲ್ವಲ್ಲಯ್ಯ. ಅದೇ ಧ್ವನಿ, ಅದೇ ತಮಾಷೆ ಮಾತು. ಅಲ್ಲ ಸುಬ್ಬು, ನಿನ್ ಮಗಳು ಕರ್ಕೊಂಡು ಯಾವ ಬರ್ತೀವಿ ಇಲ್ಲಿಗೆ? ಬಂದ್ರೆ ಒಂದೇ ಸಲ ಪರ್ಮನೆಂಟ್ ಆಗಿ ಬಂದ್ಬಿಡ್ತೀನಿ ಸೆಟ್ಲ್ ಆಗಕ್ಕೆ. ನಾನಿ ನಿಮ್ಮನೆ ಹತ್ರ ಒಂದ್ ಮನೆ ನೋಡಯ್ಯ. ಮನೆ ನಿನಗೊಪ್ಪಿಗೆ ಆದ್ರೆ ಸಾಕು, ನೇರ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಸ್ವಲ್ಪ ಮನೆಗೆ ಬಂದು ಪ್ರತಿಷ್ಠೆ ಆಗ್ಬಿಡ್ತೀನಿ. ವೆರಿ ಗುಡ್. ಮೊದ್ಲ ಕೆಲಸ ಮಾಡು ಮುಟ್ಟಾಳ. ಇಡ್ತೀನಿ. ಮೂರ್ತಿ, ನೀ ಮೆಡಿಕಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡೋದಕ್ಕೆ ಎರ್ನಾಕುಲಂಗೆ ಹೋಗೋದಾದ್ರೆ ಹೌದು, ಹೋಟೆಲ್ ನಲ್ಲಿ ಇಳ್ಕೋಬೇಡ. ಮತ್ತೆ ನಮ್ ಸುಬ್ಬಣ್ಣನ ಮನೆ ಇಳ್ಕೊ. ಕರೆಕ್ಟು. ಹೋಟ್ಲೂಟ ಅವಾಯ್ಡ್ ಮಾಡಿದ ಹಾಗೂ ಆಗತ್ತೆ, ಹುಡುಗಿ ಹೇಗಿದ್ರೆ ಅಂತ ನೋಡಿದ ಹಾಗೂ ಆಗತ್ತೆ. ಅದೇ ನನಗಿಲ್ದೆ ದಾಸಕ್ತಿ ನಿನಗ್ಯಾಕೆ? ಓಹೋ, ನೀ ನನ್ನ ಜೊತೆ ಬರ್ಬೇಕಲ್ಲ. ಕೇಳಿದೇನಮ್ಮ? ಅಲ್ಲಮ್ಮ, ಗುರ್ತಿಲ್ಲ, ಪರಿಚಯ ಇಲ್ಲ, ಅದು ಹೇಗಮ್ಮ ಅಲ್ಲಿ ಹೋಗಿ ಇಳ್ಕೊಳ್ಳೋದು ಅಂದ್ರೆ? ಅವನು ನನ್ನ ಪ್ರಾಣ ಸ್ನೇಹಿತ ಕಣಯ್ಯ. ಕಾಲೇಜ್ ದಿವಸದಲ್ಲಿ ನಾವಿಬ್ರು ಅಣ್ಣ ತಮ್ಮಂದ್ರಿದ್ದಾಗಿದ್ವಿ. ಮೂರ್ತಿ, ಇಷ್ಟು ದೂರ ಅವ್ರನ್ನ ಕರೆಸಿ ನಾವು ಹೆಣ್ಣು ನೋಡೋದಕ್ಕಿಂತ ಈ ನೆಪದಲ್ಲಿ ನೀನ್ ಹೋಗಿ ನೋಡ್ಕೊಂಡ್ ಬರೋದೇ ವಾಸಿಪ್ಪ. ಹುಡುಗಿ ನಿನ್ ಮನಸ್ಸು ಹಿಡಿಸಿದ್ರೆ ಮುಂದೆ ಏರ್ಪಾಡು ಮಾಡ್ಬಿಡೋಣ. ಹೌದಪ್ಪ. ಸರಿಯಮ್ಮ. ಎರ್ನಾಕುಲಂಗೆ ಹೋಗ್ಬೇಕು ಅಂದ್ರೆ ನನಗೆ ಒಂದಷ್ಟು ಒಳ್ಳೆ ಬಟ್ಟೆಗಳು ಬೇಕಾಗಿತ್ತು. ಪ್ಯಾಂಟ್ಸು, ಶರ್ಟ್ಸು ಎಲ್ಲ ಹೊಂಚ್ಕೋಬೇಕಾಗಿತ್ತು. ಯಾಕೆಂದ್ರೆ ನಿಮ್ಮ ಘನತೆ ಕರೆಕ್ಟ್ ಆಗಿರ್ಬೇಕು ಅಂದ್ರೆ. ಹುಡುಗಾಟನೆ, ಇವ್ರು ಬರ್ಲಿಲ್ಲ ಅಂದ್ರೆ ಕಾನ್ಫರೆನ್ಸ್ ನಡೆಯೋ ಹಾಗಿಲ್ಲ. ಎರ್ನಾಕುಲಂಗೆ ಹೋಗಿ ನೀನೇನಪ್ಪ ಮಾಡ್ತೀಯಾ? ನೆಟ್ಗೊಂದ್ ಥರ್ಮಾಮೀಟರ್ ನೋಡಕ್ ಬರಲ್ಲ ನಿಂಗೆ? ಅವಳು ಗೊತ್ತಿದೆ ನೋಡಿ ನಿನ್ ವಿಷಯ. ಮಾವನ ಮನೆಗೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬಾರ್ದು ಕಣೆ. ಅಳಿಯ ಪ್ಲಸ್ ಗೆಳೆಯ ಹೋದ್ರೆ ಚೆನ್ನ ಅಲ್ವಾ ಸಾ? ಅವ್ರಿನ್ನೂ ನನ್ನ ಮಾವನೇ ಆಗಿಲ್ವಲ್ಲಯ್ಯ. ಸಾರ್, ಹಾಗಂತ ನನ್ನ ಬಿಟ್ಟು ಹೋಗ್ಬಿಡ್ಬೇಡಿ ಸರ್. ಅಮ್ಮ ನೀವ್ ಹೇಳಿಮ್ಮ. ಯಜಮಾನ್ರೆ ಮೂರ್ತಿ, ಯಾವ್ದಾರು ನಿನ್ ಸಹಾಯಕ್ಕೆ ಬೇಕಾಗುತ್ತೆ, ಹೋಗಿ ಕರ್ಕೊಂಡೋಗಪ್ಪ. ಇಲ್ಲಿದ್ರೆ ಪ್ರಾಣ ತಿಂದ್ಬಿಡ್ತಾನೆ. ಇಲ್ಲಿ ಅಲ್ಲಿ ಬಂದು ನನ್ನ ಪ್ರಾಣ ತಿನ್ಲಿ ಅಂತೀರಾ? ಸರಿ ಬಾಪ, ತಿನ್ನೋವಂತೆ. ಥ್ಯಾಂಕ್ ಯು ಸರ್. ಹುಡುಗ ಫೋಟೋದಲ್ಲಿ ಇರೋ ಹಾಗೆ ಇದ್ದಾನೆ. ಎಲ್ರೂ ಹಾಗೆ ಹೇಗಿರ್ತಾರೋ ಫೋಟೋದಲ್ಲಿ ಹಾಗೆ ಬೀಳೋದು. ನಮಸ್ಕಾರ. 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 ನೀವು ಮೆಡಿಕಲ್ ಕಾನ್ಫರೆನ್ಸ್ ಇಲ್ಲಿ ಬರ್ತೀರಾ ಅಂತ ನಮ್ ನಾನಿ ಫೋನ್ ಮಾಡಿದ ಡಾಕ್ಟರ್. ಅದಕ್ಕೆ ಸರ್ಪ್ರೈಸ್ ವೆಲ್ಕಮ್. ಪರವಾಗಿಲ್ಲ, ನಿಧಾನವಾಗಿ ಮಾತಾಡೋಣಂತೆ. ರೆಸ್ಟ್ ತಗೋ ಬನ್ನಿ. ಬನ್ನಿ ರೆಸ್ಟ್ ತಗೊಳ್ಳಿ. ತಾವ್ ರೆಸ್ಟ್ ತಗೊಳ್ಳಿ, ಬನ್ನಿ ನಡ್ರಿ. ಅಲ್ಲ ಸರ್, ಆಜ್ಞೆಯಪ್ಪ, ಇದನ್ನ ಮೇಲೆ ರೂಮ್ನಲ್ಲಿ ಇಟ್ಟು ನೀವು ಕೀಳೆ ಬಾ. ಇಲ್ಲಿ ಸ್ವಲ್ಪ ಕೂತ್ಕೊಳ್ಳಿ. ಚೆನ್ನಾಗಿದೆ. ರಾಧಾ, ರಾಧಾ. ಇಲ್ಲೇ ಇದೀನಿ ಡ್ಯಾಡಿ. ಓ, ಐ ಸಿ. ನನಗೆ ಆಗ್ತಾ ಇರೋ ಸಂತೋಷದಲ್ಲಿ ನಾನೇ ಮಾರ್ಕೋಗ್ತಾ ಇದ್ದೀನಿ. ಡಾಕ್ಟರ್, ಇವಳೇ ನನ್ನ ಡಾಕ್ಟರ್ ರಾಧಾ. ನಮಸ್ಕಾರಮ್ಮ. ನಮಸ್ಕಾರಮ್ಮ.
ಬನ್ನಿ ಡಾಕ್ಟ್ರೇ, ಈ ನಮ್ ಬಡ ಬಂಗ್ಲೆ ನೋಡೋರಂತೆ. ಬನ್ನಿ ಬನ್ನಿ. ಸದ್ಯ ಕಾಸು ಬಂಗ್ಲೆ ಅಲ್ವಲ್ಲ? ಅಲ್ಲ ಅಲ್ಲಲ್ಲ, ಈ ಕಡೆ ದಯಮಾಡಿಸಿ, ಈ ಕಡೆ ಖಾಸಾ ಬಂಗ್ಲೆ. ಮೆತ್ತಿಗೆ ಮೆತ್ತಿಗೆ. ಡಾಕ್ಟ್ರೇ, ನಿಮ್ ಫೋಟೋ ಎಲ್ಲಿಟ್ಟಿದ್ದೀನಿ ನೋಡಿ. ಸರ್, ನನ್ ಫೋಟೋ ಇಲ್ಲಿ ಹೇಗೆ ಬಂತು? ನಿಮ್ಮ ಅಪ್ಪ ಕಳಿಸಿರ್ಬೇಕು. ಯು ಆರ್ ಕರೆಕ್ಟ್. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವೇ? ಯಾರು ನನ್ನನ್ನು ಕೇಳ್ತಾ ಇದ್ದೀರಾ? ನಾನು ಅವ್ರ ಪಿ ಎ. ವಾಟ್ ಪಿ ಎ? ವಾಟ್ ಪಿ ಎ? ಪಿ ಅಂದ್ರೆ ಗೊತ್ತಿಲ್ವೇ ನಿಮಗೆ? ಒಂಥರ ಹೈಲಿ ಕ್ವಾಲಿಫೈಡ್ ಸೇವಕ ಇದ್ದ ಹಾಗೆ. ಸರ್, ಏನ್ ಸರ್ ನೀವೇನೋ ಮಾತಾಡ್ತಿದ್ರಿ, ನನ್ ಯಾಕೋ ಭಯವಾಗ್ತಿದೆ. ನಾನು ನಿಜವಾದ ವಿಚಾರ ಹೇಳ್ಬಿಡ್ತೀನಿ. ನಾನೇ ಹೇಳ್ಬಿಡ್ತೀನಿ. ಹೇಳ್ಬಿಡಿ ಸರ್, ನಮ್ ಡಾಕ್ಟರ್ಗೆ ತುಂಬಾ ಆಯಾಸವಾಗಿದೆ. ಅವ್ರು ಸ್ವಲ್ಪ ವಿಶ್ರಾಂತಿ ಬೇಕು ಇವಾಗ. ಅದಲ್ಲ ಸರ್. ಓಹೋ, ದಾಲ್ ಬರ್ತಾ ಸಿಕ್ಕಾಬಟ್ಟೆ ತಿಂದ್ಬಿಟ್ರಲ್ಲ, ಅಜೀರ್ಣವಾಗ್ಬಿಟ್ಟಿದೆ. ಒಂದೆರಡು ಲೋಟ ಬಾದಾಮಿ ಹಾಲು ಕಳ್ಸ್ಕೊಟ್ಬಿಡಿ. ಸಾರ್ ಸಾರ್ ಏನ್ ಸಾರ್? ಅದೇನೇ ಇವ್ರು ನಿನ್ನ ಸಾರ್ ಅಂತಾರೆ? ಅದು 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 ಇಂಗ್ಲಿಷ್ ಸಾರ್ ಅಲ್ಲ, ಕನ್ನಡ ಸಾರ್. I see. ಒಂದು ಲೋಟ ತಿಳಿ ಸಾರ್ ಕಳ್ಸ್ಕೊಟ್ಬಿಟ್ರೆ ಎಲ್ಲ ಸರ ಹೋಗುತ್ತೆ ಅಂತ. ಅದಕ್ಕೇನಂತೆ, ಹಣ್ಣು ಹಂಪಲ್ ಜೊತೆಗೆ ಒಂದೆರಡು ಲೋಟ ಹಾಲು, ಒಂದೆರಡು ಲೋಟ ತಿಳಿ ಸಾರು ಕಳ್ಸಿದ್ರೆ ಆಯ್ತು. ಹಾಗೆ ಮಾಡಿ. ಅಂದ ಹಾಗೆ ಅವ್ರು ಬಿಡಾರೆಯಲ್ಲಿ. ಬಂದೆ. ರಾಧಾ, ಡಾಕ್ಟರ್ ರೂಮ್ ತೋರ್ಸಮ್ಮ. ನಿಮಗೆ ಅವರಿಗೆ ಗ್ಯಾರೇಜ್ ಪಕ್ಕದಲ್ಲಿ ಒಂದು ರೂಮ್ ಗೊತ್ತು ಮಾಡ್ತೀನಿ ಡಾಕ್ಟ್ರೆ, ತಾವ್ ದಯಮಾಡಿಸಿ. ನನ್ನ ಚಿಂತೆ ಬೇಡಿ, ನಿಮ್ಗೆ ಅಲ್ಲಿ ಅನುಕೂಲವಾಗಿದೆ, ದಯಮಾಡಿಸಿ. ನಮ್ಮ ಡಾಕ್ಟ್ರು ಬಹಳ ಸಂಕೋಚದ ಸ್ವಭಾವ. ಇರ್ಬೇಕಯ್ಯ, ಇರ್ಬೇಕು. ಅದೆಲ್ಲ ಗೌರವಸ್ಥ ಲಕ್ಷಣ ಕಣಯ್ಯ. ನೋಡು, ನಮ್ ಡಾಕ್ಟರ್ ಜೊತೆಗೆ ಬಂದ ಆರ್ಡಿನರಿ ಪಿ ಎ ನೀನು. ನಿನಗೆ ರೂಮು ಗೀಮು ಅಂತ ನಿನ್ನ ಸೇವೆ ನಾನ್ ಮಾಡ್ಬೇಕಾಯ್ತು. ನಿಮ್ಮಂತ ಬಕರಾಗಳಿದ್ರಿ ಏನೋ ಬಕರ ಅಂದಾಗಿತ್ತು. ಬಕರ ಅಲ್ಲ ಸ್ವಾಮಿ, ನಿಮ್ಮಂತ ಬುದ್ಧಿವಂತ ಲಕ್ಷಣ ಅದು. ಐ ಸಿ, ಯು ಆರ್ ರೈಟ್, ಯು ಆರ್ ರೈಟ್. ನಿನ್ನ ಮಕ ರಾಧಾ, ಡಾಕ್ಟರ್ ಬಾದಾಮಿ ಹಾಲು ಕೇಳಿದ್ರಲ್ಲ, ಕೊಟ್ಟೆನಮ್ಮ. ಗಂಗಾ ಕೈನಲ್ಲಿ ಕೊಟ್ಟು ಕಳಿಸ್ತೆ. ನೀನೇ ತಗೊಂಡೋಗ್ ಕೊಡ್ಬಾರ್ದಾಗಿತ್ತಾ? ಅದು ಬೇರೆ ಕೇಡು. ಯಾಕಮ್ಮ ಹಾಗಂತೀಯ? ಅವ್ರ ಮುಖನೋ ಅವ್ರ ನಗುನೋ ಒಳ್ಳೆ ಖಾಸ್ ಬಂಗ್ಲೆಯಿಂದ ಹಿಡ್ಕೊಂಡು ಬಂದ ಹಾಗಿದೆ. ನೀನೇ ಮೆಚ್ಕೋಬೇಕು ಅವನ್ನ. ಎಲ್ಲಾದ್ರೂ ಉಂಟಾ? ನೋಡಮ್ಮ, ಹುಡುಗ ನನಗೇನೋ ಲಕ್ಷಣವಾಗಿ ಕಾಣ್ತಾನೆ. ಮೊದಲು ಡಾಕ್ಟರ್ ಹತ್ರ ಹೋಗಿ ಕಂಟೆಸ್ಟ್ ಮಾಡಿಸ್ಕೊ. ಪರ್ಸನಾಲಿಟಿನ ಅವನಿಗಿಂತ ಅವ್ರ ಜೊತೆಲಿ ಬಂದಿದ್ದಾರಲ್ಲ ಪಿ ಅಂತ, ಅವರೇ ಎಷ್ಟೋ ಚೆನ್ನಾಗಿದ್ದಾರೆ. ಅವ್ರು ಸ್ಮೈಲ್ ಮಾಡ್ತಾ ಇದ್ರೆ ಹಾಗೆ ನೋಡ್ತಾ ಇರೋಣ ಅನ್ಸುತ್ತೆ. ನೋಡೋ, ಅಂದ ಚಂದ ಅಲ್ಲ ಹೆಂಗಸರಿಗೆ. ಗಂಡಿಗೆ ವಿದ್ಯೆ ಮುಖ್ಯ, ಅಂತಸ್ತು ಮುಖ್ಯ. ನನಗೆ ಲಕ್ಷಣ ಮುಖ್ಯ. ಸರ್, ಸತ್ಯವಾಗ್ಲೂ ಹೇಳ್ತೀನಿ, ಫೋಟೋ ಕಳಿಸಿದ್ ನಾನೇ ನಿಜ. ಆದ್ರೆ ನನ್ ಫೋಟೋ ಕಳಿಸ್ಲಿಲ್ಲ. ನಿಮ್ ತಂದೆಯವರು ಬರ್ದಿದ್ ಕಾಗದ ಜೊತೆಗೆ ನಿಮ್ ಫೋಟೋನೇ ಇಟ್ಟಿದ್ದೆ. ಅದ್ ಹೇಗೆ ಇಡವಟ್ಟಾಗೋತು ಅಂತ ನನ್ಗೆ ಗೊತ್ತಿಲ್ಲ. ಸರ್, ನಿಮ್ ತಂದೆಯವ್ರು ಗೊತ್ತಾದ್ರೆ ನನ್ ಗತಿ ಏನ್ ಸರ್? ಗತಿ ಏನ್ ಬಂತು? ಕಳಿಸು ಆಚೆಗೆ ಅಂತ ನಾನು ನಿನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ. ಯಾವ್ದಾದ್ರು ನಾಟಕದ ಕಂಪ್ನಿ ಸೇರ್ಕೋತೀಯ, ಲೆಕ್ಕ ಹಾರ್ಮೋನೆ ಬಾರಿಸ್ತೀಯ. ದಯವಿಟ್ಟು ಹಾಗೆ ಸರ್. ಬೇಕಾದ್ರೆ ತಪ್ಪಾಯ್ತು ಅಂತ ಸುಬ್ಬಣ್ಣವ್ರ ಕಾಲಿಗೆ ನಾನೇ ಬಿದ್ದು ಬೇಡ್ಕೋತೀನಿ. ಹಾಗೇನು ಮಾಡ್ಬೇಕಾಗಿಲ್ಲ. ನೀನ್ ಇಲ್ಲಿರೋ ದಿವಸ ಡಾಕ್ಟರ್ ಆಗಿ ಆಕ್ಟ್ ಮಾಡಿದ್ರೆ ಸಾಕು. ಅಯ್ಯೋ ಬೇಡಿ ಸಾ, ಬೇಡಿ. ಯಾಕಯ್ಯ? ಆ ಹುಡುಗಿ ನನ್ನ ಅನಬಾರ ಮಾತೆಲ್ಲ ಅಂದ್ಬಿಟ್ಟಿದ್ದಾರೆ. ಏನಂದಿದ್ದಾರೆ? ನಾನು ಕಾಸ್ ಬಂಗ್ಲೆಯಿಂದ ಬಂದವನಿದ್ದ ಹಾಗಿದ್ದೀನಂತೆ. ಸರಿಯಾಗಿ ಹೇಳಿದಾಳಲ್ಲ. ಹೋಗಿ ಸರ್. ಆಮೇಲೆ ಆ ಡಾಕ್ಟರ್ಗಿಂತ ಅವ್ರ ಜೊತೆಲಿ ಬಂದಿದಾರಲ್ಲ ಪಿ ಎ, ಅವರೇ ಎಷ್ಟು ಲಕ್ಷಣವಾಗಿದ್ದಾರೆ. ಆಹಾ. ಅವ್ರು ಸ್ಮೈಲ್ ಮಾಡ್ತಿದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ ಅಂತ ಅವ್ರ ತಂದೆಯವ್ರ ಹತ್ರ ಹೇಳ್ತಾ ಇದ್ರು ಸರ್. ನೋಡಿದ್ಯಾ ಈ ಎಂಟರ್ಟೈನ್ಮೆಂಟ್ ಕಳ್ಕೊಂತೀಯ ನನ್ನ? ನಿಮಗೆ ಎಂಟರ್ಟೈನ್ಮೆಂಟ್, ನನಗೆ ಪ್ರಾಣ ಸಂಕಟ. ಇರ್ಲಿ, ಒಬ್ರಿಗೆ ಸಂಕಟ ಒಬ್ರಿಗೆ ಆನಂದ ಇದ್ದೇ ಇರುತ್ತೆ. ನಾನು ಅನ್ಕೋತೀನಿ, ಈ ಹುಡುಗಿ ಅಪ್ಪ ಇದಾನಲ್ಲ, ಇವನೊಂಥರ ಲೂಸು ಅಂತ ಕಾಣಿಸುತ್ತೆ. ಇರ್ಬೋದು ಸರ್. ಇರ್ಬೋದೇನಂತ ಲೂಸೇ. ಈಗ ನಾನೇ ಡಾಕ್ಟರ್ ಅಂತ ಗೊತ್ತಾಗ ಹೋಗ್ಬಿಟ್ರೆ ಆತ ನಿನ್ನ ಕೊಟ್ಟ ಹಾಗೆ ಬಾದಾಮಿ ಹಾಲು ಜ್ಯೂಸ್ ಉಗಿಸು ಅಂತ ಅದು ಇದು ಕುಡಿಸ್ಬಿಟ್ಟು ನಾನು ಕೊಂದು ಬಿಡ್ತಾನೆ ಅಷ್ಟೇ. ಅದಿರ್ಲಿ ಸರ್. ವಾಟ್ ಅಬೌಟ್ ಮೈ ಪೊಸಿಷನ್? ಒಂದು 4 ದಿವಸ ಕೋಆಪರೇಟ್ ಮಾಡು. ಸಾರಿ ಸರ್, ಇಂಪಾಸಿಬಲ್. ಹೌದಾ? ನೋಡು, ನಮ್ಮಪ್ಪ ಬಂದು ನಿನ್ನ ಕ್ರಿಕೆಟ್ ಆಡೋದಕ್ಕಿಂತ ಮುಂಚೆ ಆ ಹುಡುಗಿ ಅಪ್ಪ ಬಂದು ನಿನ್ನ ಫುಟ್ಬಾಲ್ ಆಡ್ಬಿಡ್ತಾನೆ. ನೋಡ್ಕೋ. ಅಯ್ಯೋ, ನೋಡು, ಚೆನ್ನಾಗಿ ಯೋಚನೆ ಮಾಡು. ಇದ್ರ ಮೇಲೆ ನಿನ್ನಿಷ್ಟ. ಸರಿ ಸರ್. ನೋಡಿ ಸರ್, ನಾಳೆ ಇದರಿಂದ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರರಾಗಬೇಕು. ಹೌದಯ್ಯ, ನಾನೇ ಕಣಯ್ಯ ಜವಾಬ್ದಾರ. ನಿನಗೆ ಯಾಕೆ ಹೆದರಿಕೆ? ಹ್ಯಾವ್ ಎ ಸ್ವೀಟ್ ಡ್ರೀಮ್. ಈಗಿರೋ ನನ್ನ ಸಾಲ್ಟ್ ಪೊಸಿಷನ್ಗೆ ಸ್ವೀಟ್ ಡ್ರೀಮ್. ಬರ್ತೀನಿ ಸರ್. ಒಳ್ಳೇದು. ಬರ್ತೀನಿ. ಗುಡ್ ಲಕ್.